ಹಲೋ, ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಇವತ್ತು ನಾನು ಡೇ ಇನ್ ಮೈ ಲೈಫ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಈ ಥರ ಡೇ ಇನ್ ಮೈ ಲೈಫ್ ವಿಡಿಯೋನ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಮೇ ಬಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಮಾಡಿದ್ದೀನಿ. ನಿಮಗೆ ಏನಾದರೂ ಈ ಥರ ವಿಡಿಯೋಗಳು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಇವಾಗ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ಅಂದರೆ, ನಾನು ಮಾರ್ನಿಂಗ್ ಎದ್ದೇಳೋದು ಮೇ ಬಿ ನಾನು ಎಲ್ಲಿಗಾದರೂ ಹೋಗಬೇಕು ಅಂತ ಅಂದರೆ ಒಂದು 4:30 4 o'clock ಆಗಿ ಎದ್ದೇಳ್ತೀನಿ. ಮನೇಲೇ ಇರ್ತೀನಿ ಅಂತ ಅಂದರೆ ಒಂದು 6 o'clock ಒಳಗಡೆ ಎದ್ದೇಳ್ತೀನಿ. ಎದ್ದಿದ ತಕ್ಷಣ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ತೀನಿ. ನನ್ನ ಫೇಸು ಸ್ವಲ್ಪ ಡ್ರೈ ಆಗಿರೋದ್ರಿಂದ ನನಗೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡದೇ ಇರೋದಕ್ಕಾಗೋದಿಲ್ಲ. ಹಾಗೆ ನಾನು ಮುಖನ ಪದೇ ಪದೇ ವಾಶ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಫೇಸ್ ತುಂಬ ಡ್ರೈ ಆಗಿರೋದ್ರಿಂದ ಒಂದು ಸಲ ಅಷ್ಟೇ ಫೇಸ್ ವಾಶ್ ಮಾಡೋದು. ಮಾರ್ನಿಂಗ್ ವಾಶ್ ಮಾಡಿದ್ರೆ ಫೇಸ್ನ, ಸಂಜೆನೇ ನಾನು ವಾಶ್ ಮಾಡೋದು. ಸೊ ಇವಾಗ ನಾನು ನನ್ನ ಕೆಲಸಗಳೇನಿರುತ್ತೆ ಅದೆಲ್ಲ ಫಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬಾಗಿಲೆಲ್ಲ ತೊಳೆದ್ಬಿಟ್ಟು, ಕಸ ಎಲ್ಲ ಗುಡಿಸಿ, ಹೊಸ್ಲಿಗೆ ನೀರು ಹಾಕಿಬಿಟ್ಟು, ಅರಿಶಿನ ಕುಂಕುಮ ಇಟ್ಟು, ರಂಗೋಲಿ ಹಾಕಿಬಿಟ್ಟು ಒಳಗಡೆ ಹೋಗ್ತೀನಿ. ಆ್ಯಕ್ಚುಲಿ ನಾನು ಬಾಗಿಲಿಗೆ ಯಾವುದೋ ಥರ ರಂಗೋಲಿ ಹಾಕೋಕ್ಕೆ ಹೋದೆ, ಬಟ್ ಅದು ಬೇರೆ ಥರ ಡಿಸೈನೇ ಆಗೋಯಿತು. ಯಾವ ಥರ ಡಿಸೈನ್ ಅಂತ ದೇವರಾಣೆ ನನಗೆ ಗೊತ್ತಿಲ್ಲ ಇದು. ನೆಕ್ಸ್ಟು ನಾನು ಮಾರ್ನಿಂಗ್ ಖಾಲಿ ಹೊಟ್ಟೆಗೆ ಬಿಸಿ ನೀರು ಕುಡಿತೀನಿ. ಅದು ನನಗೆ ಅಭ್ಯಾಸ ಆಗೋಗಿದೆ, ಬಿಸಿನೀರು ಕುಡಿಲೇಬೇಕು. ಕಾಫಿ ಟೀ ಏನೂ ಕುಡಿಯಲ್ಲ, ಹಾಗಾಗಿ ಬಿಸಿನೀರು ಇಟ್ಕೊಂಡು ಕುಡಿತೀನಿ. ಮನೆಯವ್ರಿಗೆಲ್ಲ ಕೂಡ ಬಿಸಿನೀರು ಕೊಡ್ತೀನಿ ಫಸ್ಟ್ ಎದ್ದಿದ ತಕ್ಷಣವೇ. ಆಮೇಲೆ ನೆಕ್ಸ್ಟು ಕಾಫಿ ಟೀ ಏನಿದ್ರು ಕುಡಿಯೋರಿಗೆ ಕಾಫಿ ಟೀ ಮಾಡಿಕೊಡ್ತೀನಿ. ಆ್ಯಕ್ಚುಲಿ ನಾನು ಕಾಫಿ ಕುಡಿತೀನಿ, ಟೀ ಕುಡಿಯಲ್ಲ. ಕಾಫಿ ಅಂದರೆ ಡೈಲಿ ಕುಡಿಯಲ್ಲ, ಯಾವಾಗಾದರೂ ನನಗೆ ಮೂಡ್ ಬಂದರೆ ಕುಡಿಬೇಕು ಅಂತ ಅನಿಸಿದ್ರೆ ಕುಡಿತೀನಿ. ಸೊ ಇವತ್ತು ನನಗೆ ಕುಡಿಬೇಕು ಅಂತ ಅನ್ನಿಸ್ತಿತ್ತು ಕಾಫಿನ, ಹಾಗಾಗಿ ಕುಡಿದೆ. ಕಾಫಿ ಎಲ್ಲ ಕುಡ್ದಾದ್ಮೇಲೆ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೋಫಾ ಕವರೆಲ್ಲ ಕೊಡುಬಿಟ್ಟು ನೀಟಾಗಿ ಹಾಸ್ಕೊಂಡು, ಅಲ್ಲಿ ಇಲ್ಲಿ ಡಸ್ಟ್ ಏನಾದರೂ ಆಗಿರುತ್ತಲ್ವ ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ನಾನು ಮನೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನಮ್ಮ ಅತ್ತಿಗೆ ಮಗಳು ಕೂಡ ಬಂದಳು ಮನೆಗೆ. ನನ್ನ ಹಸ್ಬೆಂಡ್ಗೂ ಸಂಡೇ ಅಲ್ವಾ, ಅವತ್ತು ರಜಾ ಇದ್ದಿದ್ದರಿಂದ ಇಬ್ಬರು ಕೂಡ ಅವಳನ್ನ ಆಟ ಆಡಿಸ್ಬೇಕು ಅಂತ ಕಿತ್ತಾಡ್ತಿದ್ವಿ. ಅವಳನ್ನೂ ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಾದ್ಮೇಲೆ ಇವಾಗ ಕಿಚನ್ ಕ್ಲೀನ್ ಮಾಡ್ಕೊಳ್ತಿದ್ದೆ. ಗ್ಯಾಸ್ ಎಲ್ಲ ಉಜ್ಜಿ ಎಲ್ಲ ಒರೆಸ್ಕೊಳ್ತಿದ್ದೆ. ಅದೇನೋ ಗೊತ್ತಿಲ್ಲ, ಸ್ವಲ್ಪ ಗಲೀಜಿದ್ರೂ ಒಂಥರ ಹಿಂಸೆ ಅನಿಸುತ್ತೆ. ಕ್ಲೀನ್ ಮಾಡೋವರೆಗೂ ಸಮಾಧಾನ ಆಗಲ್ಲ. ಮನೆ ಸ್ವಚ್ಛವಾಗಿದ್ದರೆ ನನಗೂ ಕೂಡ ಕಿರಿಕಿರಿ ಅಂತ ಅನಿಸಲ್ಲ. ಇಲ್ಲಾಂದರೆ ಎಲ್ಲರ ಮೇಲೂ ರೇಗಾಡ್ತಿರ್ತೀನಿ, ಅಲ್ಲಿ ಹಾಕಿದ್ದೀರಾ, ಇಲ್ಲಿ ಹಾಕಿದ್ದೀರಾ, ಹಂಗೆ ಹಿಂಗೆ ಅಂತ. ಅದೇನೋ ಹೇಳ್ತಾರಲ್ಲ, ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಕೂಡ ನೆಮ್ಮದಿ ಅಂತ. ಹಾಗೆ ನಾನು ನೆಕ್ಸ್ಟ್ ಇವಾಗ ಕಿಚನೆಲ್ಲ ಕ್ಲೀನ್ ಆಯಿತು. ಕಸ ಗುಡಿಸೋಣ ಅಂತ ಹೋದೆ. ಕಸನೂ ಗುಡಿಸ್ಬಿಟ್ಟು ನೆಲನೂ ಒರೆಸ್ಕೊಂಡು ಆಚೆ ಕಡೆ ಹೋಗಬೇಕಿತ್ತು, ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗ ಸ್ನಾನ ಕೂಡ ಮಾಡ್ಕೊಂಡು ಬಂದೆ. ನಾನು ರೆಡಿ ಆಗ್ತಿರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಬಂದು ಸ್ವಲ್ಪ ತೀಟ್ಲೆ ಮಾಡ್ತಾಯಿದ್ರು, ಜಾಸ್ತಿ ನಗಿಸ್ತಾಯಿದ್ರು. ಇಲ್ಲಿ ಬಂದು ತೀಟ್ಲೆ ಮಾಡೋ ಬದಲು ನನಗೆ ಹೆಲ್ಪ್ ಮಾಡಿ ಅಂತ ಕೇಳಿದೆ ಅವ್ರಿಗೆ. ಯಾಕಂದರೆ ನನಗೆ ಫೋನು ಕಂಫರ್ಟಬಲಾಗಿ ಇಟ್ಬಿಟ್ಟು ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ಫೋನ್ನ ಅವ್ರ ಕೈಯಲ್ಲೇ ಕೊಟ್ಬಿಟ್ಟು ವೀಡಿಯೋ ಮಾಡಿ ಅಂತ ಅವ್ರ ಕೈಯಲ್ಲೇ ಫೋನ್ ಕೊಟ್ಟು ವೀಡಿಯೋ ಮಾಡಿಸ್ದೆ.
ನನಗೆ ತುಂಬ ಜಾತ್ರೆ ಥರ ರೆಡಿ ಆಗೋದಕ್ಕೆ ಇಷ್ಟ ಆಗಲ್ಲ, ತುಂಬ ಸಿಂಪಲ್ಲಾಗಿ ರೆಡಿ ಆಗೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಜಾಸ್ತಿ ಕ್ರೀಮ್ಗಳನ್ನೂ ಕೂಡ ಅಪ್ಲೈ ಮಾಡಲ್ಲ. ನನಗೆ ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಹಾಗೆ ಅದು ಬಿಟ್ಟರೆ ಯಾವುದಾದ್ರು ಒಂದು ಕ್ರೀಮ್ ಅಪ್ಲೈ ಮಾಡ್ತೀನಿ ಅದ್ರ ಮೇಲೆ. ಅದು ಬಿಟ್ಟರೆ ಅದು ಕೂಡ ಅಪ್ಲೈ ಮಾಡಲ್ಲ. ಹಾಗೆಯೇ ಒಂದು ಐಬ್ರೋ ಪೆನ್ಸಿಲ್ ಹಚ್ಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡು, ಒಂದು ಬಿಂದಿ ಇಟ್ಕೊಂಡ್ರೆ ನನ್ನ ಮೇಕಪ್ ಮುಗಿದು ಹೋಗುತ್ತೆ. ಸೊ ಇವಾಗ ನಾವು ದೇವಸ್ಥಾನಕ್ಕೂ ಕೂಡ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಕೈ ಮುಕ್ಕೊಂಡು ದೇವ್ರಿಗೆ ಇನ್ನು ಮನೆಗೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ನಮ್ಮ ಅತ್ತೆಯವರ ತಂಗಿ ಮಕ್ಕಳು, ತಮ್ಮನ ಮಕ್ಕಳು ಎಲ್ಲ ಬಂದಿದ್ದರು. ಅವ್ರಿಗೋಸ್ಕರ ಬಜ್ಜಿ ಹಾಕೋಣ ಅಂತ ಬಜ್ಜಿ ಹಾಕ್ತಾ ಇದ್ವಿ. ನನಗೆ ಬೇರೆ ಏನು ಕೆಲಸ ಕೊಟ್ಟರು ಮಾಡ್ತೀನಿ, ಬಟ್ ಈರುಳ್ಳಿ ಕಟ್ ಮಾಡೋ ಕೆಲಸ ಅಂದರೆ ಇಷ್ಟ ಆಗಲ್ಲ. ಐ ಹೇಟ್ ಯು ಈರುಳ್ಳಿ ಅಂತಲೇ ಹೇಳ್ಬೋದು. ನನಗೆ ಚೂರು ಇಷ್ಟ ಆಗಲ್ಲ ಈರುಳ್ಳಿ ಕಟ್ ಮಾಡೋಕ್ಕೆ. ಅದು ನಮ್ಮನ್ನೇ ಅಳಿಸತ್ತಲ್ವ, ಸಿಕ್ಕಾಪಟ್ಟೆ ಕಣ್ಣುರಿಯುತ್ತೆ. ಹಾಗಾಗಿ ತುಂಬಾ ಬೇಜಾರು ನನಗೆ ಈರುಳ್ಳಿ ಕಟ್ ಮಾಡೋಕ್ಕೆ. ಇನ್ನು ಈರುಳ್ಳಿನ ಹಸಿದೆ ತಿಂದರೆ ಒಳ್ಳೇದು ಅಂತಾರೆ, ಬಟ್ ಹಸಿದೆ ತಿನ್ನೋಕ್ಕೆ ಇಷ್ಟ, ಕಟ್ ಮಾಡೋಕ್ಕೆ ಮಾತ್ರ ದೇವ್ರನೇ ಇಷ್ಟ ಆಗಲ್ಲ ನನಗೆ. ಎಂಟಾತ ಅದೇ ಕೆಲವೇ ನಾವಿಬ್ರು ಒಂದಾ ಎರಡ ಇವರಿಬ್ರು ಎರಡ ನಾಲ್ಕಾಯ್ತಾ ಸುಧಾನ್ ಸುಜಿತ್ 6 ಅರ್ಸಿ 7 ಎಲ್ಲಾಗಿದ್ದಲ್ವಾ ವರ್ಷಕ್ಕೆ 7 ಕಲ ನಾನು 7 ಜನ ಎಷ್ಟು 7 ಜನ ಇನ್ನು ಇಲ್ಲಿ ಕೂತಿರೋರಲ್ಲಿ ಒಬ್ಬರು ಬಿಟ್ಟು ಇನ್ನೆಲ್ಲ ಅಜ್ಜಿ ಮೊಮ್ಮಕ್ಕಳು. ಇವ್ರಿಗೆ 6 ಜನ ಮೊಮ್ಮಕ್ಕಳು. ಪಾಪ ಇವರೆಲ್ಲ ಸೇರಿಕೊಂಡು ಅಜ್ಜಿಗೆ 7 ಜನ ಮೊಮ್ಮಕ್ಕಳು ಅಂತ ಕನ್ಫ್ಯೂಸ್ ಮಾಡ್ತಿದ್ರು. ಅವರು ಕೂಡ ಹೌದು ಹೌದು ಅಂತಿದ್ರು. ನನಗೆ ಫುಲ್ ನಗು. ಈ ವಿಡಿಯೋ ಕೂಡ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಅಂತ. ಇನ್ನೆಲ್ಲ ಬಜ್ಜಿ ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಅವರು ಕೂಡ ಮನೆ ಕಡೆ ಹೊರಟರು. ನಾವು ಇನ್ನು ಸಂಜೆ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊಳ್ತಿದ್ದೆ. ಇನ್ನು ಸಂಜೆ ನಾನು ನಮ್ಮ ಅತ್ತೆಯವರ ಮನೆಗೆ ಹೋಗಿದ್ದೆ ಅವ್ರ ಮಗಳನ್ನ ಬಿಡೋದಕ್ಕೆ ಅಂತ. ಆವಾಗ ಅಲ್ಲಿ ಅವರು ಕೋಸುಂಬರಿ ಮತ್ತು ಬಜ್ಜಿ ಕೊಟ್ಟಿದ್ರು, ಸಂಜೆ ಸ್ನ್ಯಾಕ್ಸ್ ಥರ. ಅದನ್ನು ತಿಂತಾ ಕೂತಿದ್ವಿ. ನಮ್ಮ ಅತ್ತಿಗೆಯವರ ಮಗಳು ಮತ್ತು ನಾನು, ನನ್ನ ಹಸ್ಬೆಂಡ್ 3 ಜನನೂ ತಿಂತಾ ಕೂತಿದ್ದೀವಿ. ಇನ್ನು ಅಲ್ಲಿಂದ ಮನೆಗೆ ಬಂದ್ವಿ. ನಮ್ಮ ಅಪ್ಪ ಅವರು ಮಾವಿನಕಾಯಿ ತೊಗೊಂಡು ಬಂದಿದ್ರು ಉಪ್ಪಿನಕಾಯಿ ಹಾಕೋದಕ್ಕೆ ಅಂತ. ನಮ್ಮ ಅತ್ತೆಯವ್ರು ಕಟ್ ಮಾಡಿಕೊಡ್ತಿದ್ದಾರೆ ಉಪ್ಪಿನಕಾಯಿ ಹಾಕೋದಕ್ಕೆ. ಇನ್ನು ಈ ಉಪ್ಪಿನಕಾಯಿ ರೆಸಿಪಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಈ ರೆಸಿಪಿ ಏನಾದರೂ ನಿಮಗೆ ಬೇಕು ಅಂತ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಇನ್ನು ಉಪ್ಪಿನಕಾಯಿ ಮಾತ್ರ ಸೂಪರಾಗಿತ್ತು. ಮನೆಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಉಪ್ಪಿನಕಾಯಿ, ತುಂಬ ಚೆನ್ನಾಗಿ ಹಾಕಿದೀಯ ಅಂತ ತಿಂದರು. ನಾವೇನಾದರೂ ಒಂದು ಅಡುಗೆ ಮಾಡಿದಾಗ, ಹೊಸ ಥರ ಟ್ರೈ ಮಾಡಿದಾಗ ಅವ್ರಗಳ ಬಾಯಲ್ಲಿ ತುಂಬ ಚೆನ್ನಾಗಿದೆ ಅಂತ ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಇನ್ನು ಇಂಟ್ರೆಸ್ಟ್ ಬರುತ್ತೆ ಅಡುಗೆ ಮೇಲೆ, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಇವಾಗ ರಾತ್ರಿ ಊಟಕ್ಕೆ ಜಾಸ್ತಿ ಏನೂ ಊಟ ಮಾಡಲ್ಲ, ಯಾಕಂದರೆ ಮಧ್ಯಾಹ್ನನೇ ಚೆನ್ನಾಗಿ ಊಟ ಮಾಡಿರ್ತೀವಲ್ಲ, ಲೈಟಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಬೇಕು, ರಾತ್ರಿ ಮಲಗುವಾಗ ಸ್ವಲ್ಪನೇ ತಿನ್ನಬೇಕು. ಆವಾಗ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗುತ್ತೆ. ರಾತ್ರಿ ತುಂಬ ಊಟ ಮಾಡಿ ಮಲಗಿದ್ರೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೂ ತುಂಬಾ ಕಷ್ಟ. ಸೊ ಇವತ್ತಿನ ಡೇ ಇನ್ ಮೈ ಲೈಫ್ ವಿಡಿಯೋ ಇಷ್ಟೇ. ಐ ಹೋಪ್ ನೀವು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಈ ವಿಡಿಯೋನ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡಿರ್ತೀನಿ ಅಂತ ನಿಮಗೆಲ್ಲರಿಗೂ ತೋರಿಸಿದ್ದೀನಿ, ಬಟ್ ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ತುಂಬಾ ಲೆಂತಿ ಆಗುತ್ತೆ ವಿಡಿಯೋ. ಸೊ ಹಾಗಾಗಿ ಮೇಯ್ನಾಗಿ ಯಾವ ವಿಡಿಯೋ ಬೇಕು ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿಕೊಂಡು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಮುಂದಿನ ವ್ಲಾಗ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.